ಆತ್ಮೀಯ H16 ವೀಕ್ಷಕರೇ, ನಾನು ನಿಮ್ಮವ ಇವತ್ತು ಮಲ್ಲಪ್ಪ ಜೋತಾರ. ಆತ್ಮೀಯರೇ, ಈ ಸಿದ್ದರಾಮಯ್ಯ ಮತ್ತು ಮೋದಿಜಿಯವ್ರ ನಡುಕ ಈ ಹಣಕಾಸಿನ ವಿಷಯದಲ್ಲಿ ಮೇಲ್ಮೇಲೆ ತಿಕ್ಕಾಟಿದ್ದೇ ಇರ್ತದೆ. ಮೋದಿಯವರು ಕೊಡರು, ಇವರು ಬಿಡರು, ಎಲ್ಲದಕ್ಕೂ ಆರೋಪ ಇದ್ದೇ ಇರ್ತದೆ. ಮೇಲಿನ 4.5 ಲಕ್ಷ ಕೋಟಿ ರೂಪಾಯಿ ನಾವು ಕೊಡ್ತೀವಪ್ಪ ಇವರಿಗೆ ತೆರಿಗೆ ರೂಪದಲ್ಲಿ, ನಮಗೇನು ಕೊಡಲ್ಲ ರೀ ಅಂತೇಳಿ ಮೇಲಿನ ತಕರಾರು ತೆಗಿತಾನೆ ಇರ್ತಾರೆ. ಯಾಕಂತಂದ್ರೆ ವಿಶೇಷವಾಗಿ ರಾಜ್ಯ ಮಟ್ಟದ ದಿಶಾ ಸಮಿತಿ ಸಭೆ ಬಳಿಕ ಮಾತುಗಳನ್ನ ಆಡಿದ್ದಾರೆ. ಅವರು ನಮಗೆ ಬರಬೇಕಾದಂಥ ಬಾಕಿ, ಅದ್ರ ಕೇಂದ್ರದಿಂದ ಬರಬೇಕಾದ ಬಾಕಿ 4,195 ಕೋಟಿ ರೂಪಾಯಿ. ಈ ಕೋಟಿ ರೂಪಾಯಿ 4,195 ಕೋಟಿ ರೂಪಾಯಿಯನ್ನು ನಮಗೆ ಕೊಡಿಸುವಾಗ ನಮ್ಮ ಈ ಸಂಸದರು ಏನು ಮಾಡ್ತಾ ಇದ್ದಾರೆ, ಎಂ ಪಿಗಳು ಏನು ಮಾಡ್ತಾ ಇದ್ದಾರೆ, ಒತ್ತಡ ಯಾಕೆ ಮಾಡ್ತಾ ಇಲ್ಲ, ನಮ್ಮ ಅಭಿವೃದ್ಧಿ ಯಾವ ರೀತಿ ಆಗಬೇಕು ಈಗ ಮಾಡಿದರೆ ಅಂಥೇಳಿ ಕೇಳ್ತಾ ಇದ್ದಾರೆ. ನಮಗೆ ಕೊಡು ಪ್ರತಿಫಲ ಕಡಿಮೆ, ನಾವು ಟ್ಯಾಕ್ಸ್ ಕೊಡ್ತೀವಿ ಸಾಕಷ್ಟ, ಮತ್ತು ಮಳೆ ನಮ್ಗೆ ಕೊಡೋದು ಅಷ್ಟು ಕಷ್ಟ ಅದು. ಯಾಕಂದರೆ 2024-25 ಸಾಲಿನಲ್ಲಿ 67 ಕೇಂದ್ರದಿಂದ ಪುರಸ್ಕೃತ ಆಗಿದ್ದಾವೆ. ಅದರಲ್ಲಿ ಅವರು ಮತ್ತು ನಮ್ಮದು ಎರಡೂ ಕೂಡಿ ಪಾಲ್ಗಳಿದ್ದಾವೆ. ವಿಶೇಷವಾಗಿ ರಾಜ್ಯದ ಪಾಲ 24,960 ಕೋಟಿ ರೂಪಾಯಿ, ಕೇಂದ್ರದ ಪಾಲ 22,752 ಕೋಟಿ ಇದೆ. ಕೇಂದ್ರ 18,561 ಕೋಟಿ ಮಾತ್ರ ಬಿಡುಗಡೆ ಮಾಡಿದೆ, ಇನ್ನೂ ಮಾಡಿಲ್ಲ. ಇನ್ನೂ ಅಂದ್ರೆ ಬರಬೇಕಾಯ್ತು ಭಾಳಷ್ಟದ. ಜೊತೆಗೆ 15ನೇ ಹಣಕಾಸು ಆಯೋಗದ ವಿಶೇಷ ಅನುದಾನ, ಅದು 15ನೇ ಹಣಕಾಸು ಅದು ಬಿಡುಗಡೆ ಇಲ್ಲ, 5,495 ಕೋಟಿ. ಇನ್ನು ಕೆರೆ ಅಭಿವೃದ್ಧಿ, ಪೆರಿಪೆರಲ್ ವರ್ತುಲ ರಸ್ತೆಗಳ ಸಲುವಾಗಿ 11,495 ಕೋಟಿ ಬರಬೇಕಾಗಿದೆ. ಹಿಂಗೆ ಲಿಸ್ಟ್ ಹೇಳ್ತಾ ಹೋಗ್ತಾರೆ, ಬರಬೇಕಾಗಿದೆ, ಯಾಕೆ ಕೊಟ್ಟಿಲ್ಲ, ಇದು ಕೊಟ್ಟಿದ್ದಾರೋ ಇಲ್ಲೋ ಅಂತ ವಿಚಾರ